केल्याचा खोटा आरोप करून हेस्कॉमच्या मुख्य कार्यकारी अभियंत्याला गुन्ह्यात अडकवणाऱ्या 13 हेस्कॉम कर्मचाऱ्यांना न्यायालयाने दोषी ठरवून त्यांची कारागृहात रवानगी केली आहे। न्यायालयाच्या या निकालामुळे खळबळ उडाली असून अशा प्रकारे दोषी ठरवण्याचा पहिलाच निकाल असल्याने खोटे गुन्हे दाखल करणाऱ्यांना चांगली चपराक बसली आहे। महिला कर्मचारी बी.व्ही. सिंधू, नाथाजी पाटील, अजित पुजारी, मलसरच्या शहापूरकर, सुभाष हुळोळी, इरापा पत्तार, मल्लिकार्जुन रेडीहाळ, भीमाप्पा गोडल कुंदर्गी, राजेंद्र हळंगली, सुरेश कांबळे, इरैया हिरेमठ, मारुती पाटील, द्राक्ष आणि नेसर्गी या सर्व हेस्कॉम अधिकारी आणि कर्मचाऱ्यांना न्यायालयाने दोषी ठरवलंय। मुख्य जिल्हा सत्र न्यायालयाने या सर्वांना दोषी ठरवलं असून गुरुवारी दिनांक 27 रोजी या सर्वांना शिक्षा ठोठावण्यात येणार आहे। ದಾಖಲು ಮಾಡಿದ್ದರು। ಅದಾದ ನಂತರ ಈ ಕುರಿತಂತೆ ತಮ್ಮ ಎಲ್ಲ ಮೀಡಿಯಾಗಳಲ್ಲಿ ಈ ವಿಷಯ ಸಾಕಷ್ಟು ಚರ್ಚಿತ ವಿಷಯವಾಗಿತ್ತು। ಈ ಬಗ್ಗೆ ಸ್ವತಃ ಆಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಇವರಿಗೂ ಸಹ ಈ ಆರೋಪಿತರಲ್ಲಿ ಕೆಲವೊಂದು ಜನ ಭೇಟಿಯಾಗಿ ನ್ಯಾಯ ಕೊಡಿಸುವಂತೆ ಕೇಳಿಕೊಂಡಿದ್ದರು। ಅದೇ ರೀತಿ ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ, ಪೊಲೀಸ್ ಕಮಿಷನರ್ ಆದಿಯಾಗಿ ಎಲ್ಲರಿಗೂ ಸಹಿತ ಈ ವಿಷಯ ಕುರಿತಂತೆ ತಿಳಿಸಿ ಆ ಪ್ರಕರಣದ ಗಂಭೀರತೆಯನ್ನು ಅತ್ಯಂತ ಹೆಚ್ಚು ಮಾಡಿದ್ದರು। ಅದಾದ ನಂತರ ಪೊಲೀಸರು ಗೂಗಲ್ ಮ್ಯಾಪ್ ಆಧಾರದ ಮೇಲೆ, CDR ಆಧಾರದ ಮೇಲೆ ಹಾಗೂ ಸಂಬಂಧಪಟ್ಟ ವ್ಯಕ್ತಿಗಳ ಆಧಾರದ ಮೇಲೆ ಕೂಲಂಕಷವಾಗಿ ತನಿಖೆ ಕೈಗೊಂಡಾಗ ಅಂತಹ ಯಾವುದೇ ಪ್ರಕರಣಗಳು ನಡೆದೇ ಇರುವುದಿಲ್ಲ ಅಂತ ಹೇಳಿ ಬಿ ವರದಿ ಅಂದರೆ ಸುಳ್ಳು ಪ್ರಕರಣಗಳು ಅಂತ ಹೇಳಿ ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದ್ದರು। ಆ ವರದಿಗಳ ಪೈಕಿ 2 ಪ್ರಕರಣಗಳ ಕುರಿತಂತೆ ಈ ಪ್ರಕರಣದ 1ನೇ ಆರೋಪಿ ಮಾನ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಪರಿಷ್ಕರಣಾ ಅರ್ಜಿಯನ್ನು ಸಲ್ಲಿಸಿ ಆ ಪರಿಷ್ಕರಣಾ ಅರ್ಜಿಯಲ್ಲಿ ಈ ಪ್ರಕರಣದ ಕೆಲವೊಂದು ಆರೋಪಿತರುಗಳು ಅವರ ಪ್ರಚೋದನೆಯ ಮೇರೆಗೆ ನಾನು ಇಂತಹ ಸುಳ್ಳು ಪ್ರಕರಣಗಳನ್ನು ಈ ಪ್ರಕರಣದ ದೂರುದಾರರಾದ ಮಜ್ಜಿಗೆಯವರ ವಿರುದ್ಧ ನೀಡಿದ್ದೆ, ಅಂತಹ ಯಾವುದೇ ಘಟನೆಗಳು ನಡೆದಿಲ್ಲ, ಅದಕ್ಕಾಗಿ ನನಗೆ ಪಶ್ಚಾತ್ತಾಪ ಆಗಿದೆ ಅಂತ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ್ದವು। ಆ ಪ್ರಮಾಣ ಪತ್ರಗಳ ಆಧಾರದ ಮೇಲೆ ಹಾಗೂ ಪೊಲೀಸ್ ಸಲ್ಲಿಸಿದ ಸುಳ್ಳು ಪ್ರಕರಣದ ವರದಿಗಳ ಆಧಾರದ ಮೇಲೆ ಈ ಪ್ರಕರಣದ ದೂರರಾದ ಮಜ್ಜಿಗೆಯವರು 3 ಪ್ರಕರಣಗಳನ್ನು ಆರೋಪಿತರ ವಿರುದ್ಧ ಸಲ್ಲಿಸಿದ್ದರು। ಆ ಪ್ರಕರಣಗಳ ತನಿಖೆ ಕಾಲಕ್ಕೆ ಈ ಪ್ರಕರಣದ ಕೆಲವೊಂದಿಷ್ಟು ಆರೋಪಿತರು ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯದವರೆಗೆ ಅದನ್ನು FIR ಪ್ರತಿಗಳನ್ನು ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು। ಆದರೆ ನ್ಯಾಯಾಲಯವು ಆರೋಪಿತರ ವಿರುದ್ಧ ಯಾವುದಾದರೂ ಸಾಕ್ಷ್ಯಾಧಾರಗಳು ಕಂಡು ಬಂದಲ್ಲಿ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬಹುದಾಗಿದೆ ಅಂತ ಒಂದು ಷರತ್ತೊಂದಿಗೆ ಪ್ರಕರಣವನ್ನು ಮುಕ್ತಾಯಗೊಳಿಸಿದ್ದರು। ಆ ನಂತರ ಈ ಪ್ರಕರಣದ ತನಿಖೆಯನ್ನು ಆಗಿನ CPI ಜಗದೀಶ್ ಹಂಚನಾಳ್ ಅನ್ನುವರು ಪ್ರಕರಣದ ತನಿಖೆಯನ್ನು ಕೈಗೊಂಡು ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿದ್ದರು। ಮತ್ತು ಈ ಪ್ರಕರಣವನ್ನು ದಾಖಲು ಮಾಡಿದಂಥ ಅಧಿಕಾರಿ ಶ್ರೀಯುತ ಟಿಂಗ್ರಿಕರ್ ಇನ್ಸ್ಪೆಕ್ಟರ್ ಇದ್ದರು। ಅವರಿಬ್ಬರು ಕೂಡಿಸಿ ತನಿಖೆ ಕೈಗೊಂಡು 3 ಪ್ರಕರಣಗಳಲ್ಲಿ ದೋಷಾರೋಪಣಾ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು। ಮಾನ್ಯ ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಿ 3 ಪ್ರಕರಣಗಳನ್ನು ಸೇರ್ಪಡೆ ಮಾಡಿ ಒಂದೇ ಪ್ರಕರಣವನ್ನಾಗಿ ವಿಚಾರಣೆ ನಡೆಸುವಂತೆ ಕೂಡ ತನಿಖಾಧಿಕಾರಿಗಳು ವಿನಂತಿಯನ್ನು ಸಲ್ಲಿಸಿದ್ದರು। ಆ ವಿನಂತಿಯನ್ನು ಪುರಸ್ಕರಿಸಿ ಮಾನ್ಯ ನ್ಯಾಯಾಲಯ ಒಂದೇ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಲು ಅನುಮತಿ ನೀಡಲಾಗಿತ್ತು। ಆ ನಂತರ ಪ್ರಕರಣದ ವಿಚಾರಣೆ ಕಾಲಕ್ಕೆ ಈ ಪ್ರಕರಣದಲ್ಲಿ ಇನ್ನಿತರೆ ಆರೋಪಿತರಾದ 2ರಿಂದ 13ನೇ ಆರೋಪಿತರು ಕೂಡ ಆರೋಪಿತರ ಎಸಗಿದ್ದು ಆರೋಪ ಮಾಡಿದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಅವರನ್ನು ಸಹ
ಆರೋಪಿತರನ್ನಾಗಿ ಸೇರ್ಪಡಿಸುವ ಕುರಿತು ಅಭಿಯೋಗದ ಪರವಾಗಿ ಸಲ್ಲಿಸಿದ ಅರ್ಜಿಯನ್ನು ಪುರಸ್ಕರಿಸಿದ್ದು, ಆ ಪ್ರಕಾರ ಈ ಎಲ್ಲ ಆರೋಪಿತರು ಈ ಪ್ರಕರಣದ ವಿಚಾರಣೆಯಲ್ಲಿ BV ಸಿಂಧು ಇವಳೊಂದಿಗೆ ಆರೋಪಿತರಾಗಿ ವಿಚಾರಣೆ ಎದುರಿಸಿದರು. ಈ ಪ್ರಕರಣಕ್ಕೂ ಕೂಡ ಪುನಃ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವರನ್ನು ಸೇರ್ಪಡಿಸಿದ ಆದೇಶದ ಕುರಿತಂತೆ ಅವರು ಮೇಲ್ಮನವಿ ಸಲ್ಲಿಸಿದ್ದನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯ ಪರಿಗಣಿಸಿರಲಿಲ್ಲ. ಆ ಕಾರಣದಿಂದ ಎಲ್ಲ ಆರೋಪಿತರ ವಿಚಾರಣೆ ನಡೆದು ಅಭಿಯೋಗದ ಪರವಾಗಿ 13 ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡಿ 81 ಸಾಕ್ಷಿಗಳನ್ನು ದಾಖಲೆಗಳನ್ನು ಹಾಜರುಪಡಿಸಿದ್ದು ಮತ್ತು ಎದುರುದಾರರ ಪರವಾಗಿ ಆರೋಪಿತರ ಪರವಾಗಿ ಒಬ್ಬ ಸಾಕ್ಷಿಯನ್ನು ವಿಚಾರ ಮಾಡಿ 32 ದಾಖಲೆಗಳನ್ನು ಅವರು ಹಾಜರುಪಡಿಸಿದ್ದು, ಮಾನ್ಯ ನ್ಯಾಯಾಲಯ ಸಂಪೂರ್ಣವಾಗಿ ಪ್ರಕರಣದ ತನಿಖೆಯನ್ನು ಪರಿಶೀಲಿಸಿ ವಿಚಾರಣೆ ಕೈಗೊಂಡು ಎಲ್ಲ ಆರೋಪಿತರು ಇವತ್ತಿನ ದಿವಸ ಕಲಂ 120B, 195, 468, 420, 467, 211, 471 ರೆಡ್ ವಿತ್ 149 IPC ಅಡಿಯಲ್ಲಿ ಅಪರಾಧ ಎಸಗಿದ್ದಾರೆ ಅಂತ ಮೊನ್ನೆ ತೀರ್ಪನ್ನು ನೀಡಿದ್ದು, ಇವತ್ತಿನ ದಿವಸ ಶಿಕ್ಷೆಯ ಪ್ರಮಾಣವನ್ನು ನೀಡಿದ್ದಾರೆ. ಸದರಿ ತೀರ್ಪಿನ ಅನ್ವಯ ಎಲ್ಲ ಆರೋಪಿತರು ಒಟ್ಟಾಗಿ 3 ವರ್ಷ 6 ತಿಂಗಳ ಜೈಲುವಾಸವನ್ನು ಅನುಭವಿಸಬೇಕು ಮತ್ತು 86,000 ರೂಪಾಯಿಗಳ ದಂಡವನ್ನು ನೀಡಬೇಕು ಅಂತ ಆದೇಶ ಮಾಡಿದ್ದು इरुತ್ತದೆ. कला 86. या प्रकरणाच्या चौकशीदरम्यान काही आरोपींनी उच्च न्यायालयात धाव घेऊन आपल्यावरील हा खटला रद्द करण्याची मागणी केली होती. मात्र मजगी यांनी सर्वोच्च न्यायालयात या विरोधात दाद मागितली. राजशेखर हिरेमठ, KMM मराठी, बेळगाव.